ಬೇಡಲು ಕನ್ನಡ ದಾಸಯ್ಯ ಬಂದಾನೆ, ನೀಡಿರವ್ವ ತಡ ಮಾಡದಲೆ. ಕನ್ನಡ ಮಾತಿನ ತಂದೆ ತಾಯಿಗಳಿಂದ ಚೆನ್ನ ಚೆನ್ನಿಯರೆಲ್ಲ ಹುಟ್ಟಿದಿರಿ. ಕನ್ನಡ ದೇಶದಿ ದೊಡ್ಡವರಾದಿರಿ, ಕನ್ನಡದಿಂದಲೇ ಶ್ರೀಮಂತರಾದಿರಿ. ಕನ್ನಡ ದೇಶದಿ ಹೆಸರಾದಿರಿ. ಅನ್ಯ ಭಾಷೆಗಳಂತೆ ಕನ್ನಡ ಭಾಷೆಗೆ ಉನ್ನತಿಕೆಯ ತರಬೇಕೆಂದು ಹೊನ್ನ ಕೂಡಿಸಲಿಕ್ಕೆ ಬಂದಿಹನಾಥನು. ಮನ್ನಿಸಿ ನೀವೆಲ್ಲ ಕೊಡಬೇಕು, ಹೊಟ್ಟೆಗಿಲ್ಲದೆ ಬಂದ ದಾಸಯ್ಯನವನಲ್ಲ. ಕೊಟ್ಟಿದ್ದು ಬಿಟ್ಟು ಹೋಗುವನಲ್ಲವು. ದಿಟ್ಟಿಸಿ ದಿಟ್ಟಿಸಿ ಕೊಡಬಂದ ಕೈಗಳನ್ನೊಟ್ಟು ಸೇರಿಸಿ ಪದ ಕಟ್ಟುವನು. 1919 ಧಾರವಾಡ ಸಾಹಿತ್ಯ ಸಮ್ಮೇಳನಕ್ಕೆ ಎದುರಾದಂತಹ ಹಣಕಾಸಿನ ಸಮಸ್ಯೆಯನ್ನ ನೀಗಿಸಲು ಮನೆ ಮನೆಗೆ ಹೋಗಿ ಈ ಕವಿತೆಯನ್ನು ಹೇಳುತ್ತಾ ಹಣವನ್ನು ಬೇಡಿ ಕನ್ನಡಾಭಿಮಾನವನ್ನು ಮೆರೆದಂತಹ ಶಾಂತ ಕವಿಗಳಿವರು. ಬಾಲ್ಯದಿಂದಲೇ ಹಾಡು ಕುಣಿತಗಳ ಮೇಲೆ ಸಕ್ಕರಿ ಬಾಳಾಚಾರ್ಯರವರಿಗೆ ಎಲ್ಲಿಲ್ಲದ ಆಸಕ್ತಿ. ಇವರ ಮನೆತನದ ಕುಲದೈವ ಶಾಂತೇಶ. ಶಾಂತೇಶನ ಹೆಸರನ್ನು ಇಟ್ಟುಕೊಂಡು ಸಕ್ಕರಿ ಬಾಳಾಚಾರ್ಯ ಶಾಂತಕವಿಯಾದರು. ಈ ಸಂಗತಿಯನ್ನ ಅವರ ಮುಕುಂದ ಧಾನಾಮೃತ ಎಂಬ ಕೀರ್ತನೆಯಿಂದ ತಿಳಿಯಬಹುದು. ಉಪಾಧ್ಯಾಯರಾಗಿ ಅಧ್ಯಾಪಕರಾಗಿ 40 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿರುವ ಇವರು ಮರಾಠಿಗೆ ಮಾರು ಹೋಗಿದ್ದಂತಹ ಉತ್ತರ ಕರ್ನಾಟಕದಲ್ಲಿ ಕನ್ನಡದ ಅಲೆಗೆ ಶ್ರಮಿಸಿದವರು. ಇವರ ಪ್ರಯತ್ನದಿಂದ 1887ರಲ್ಲಿ ಗದುಗಿನಲ್ಲಿ ಕೃತುಪುರ ವೀರನಾರಾಯಣ ಪ್ರಸಾದಿಕ ನಾಟಕ ಮಂಡಳಿಯನ್ನ ಆರಂಭಿಸಲಾಯಿತು. ಇವರನ್ನು ಕರ್ನಾಟಕ ನಾಟಕ ಪ್ರಥಮ ಗುರು ಮತ್ತು ಕರ್ನಾಟಕ ನಾಟಕ ಪಿತಾಮಹ ಎಂದು ಕರೆಯಲಾಗುತ್ತದೆ. ಕನ್ನಡ ರಂಗಭೂಮಿಯು ಅವನತಿಯ ಹಾದಿಯಲ್ಲಿದ್ದಾಗ ಕನ್ನಡ ರಂಗಭೂಮಿಯ ಜಾಗೃತಿಯನ್ನು ಕುರಿತು ಶಾಂತ ಕವಿಗಳು ಗಂಭೀರವಾಗಿ ಚಿಂತಿಸತೊಡಗಿದರು. ಅಂದಿನ ಕನ್ನಡ ಭಾಷೆ ಹಾಗೂ ರಂಗಭೂಮಿಯ ಪರಿಸ್ಥಿತಿಯು ಹೇಗಿತ್ತೆಂಬುದನ್ನು ಮತ್ತು ಅದನ್ನು ಉತ್ತಮಗೊಳಿಸುವಲ್ಲಿ ತಾವು ಮಾಡಿದ ಕೆಲಸವನ್ನು ತಾವು ರಚಿಸಿದಂತಹ ನಾಟಕ ಎಂಬ ಪದ್ಯ ಸಂಕಲನದಲ್ಲಿ ವಿವರವಾಗಿ ಬಣ್ಣಿಸಿದ್ದಾರೆ. ಶಾಂತ ಕವಿಗಳಿಗೆ ನಾಟಕವನ್ನು ಬೆಳೆಸುವಂತಹ ಆಸಕ್ತಿ ಎಷ್ಟರ ಮಟ್ಟಿಗಿತ್ತೆಂದರೆ ಅವರು 14 ವರ್ಷ ವಯಸ್ಸಿನಲ್ಲಿರುವಾಗಲೇ ರಾಣಿಬೆನ್ನೂರು ಕನ್ನಡ ಶಾಲೆಯ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಈ ಸಂದರ್ಭದಲ್ಲಿ ಶಾಲೆಯ ಕೆಲಸ ಮುಗಿದ ನಂತರ 9 ಮೈಲಿ ದೂರದ ಗದುಗಿಗೆ ಎಮ್ಮೆಯ ಮೇಲೆ ಕುಳಿತು ಹೋಗಿ ನಟರನ್ನ ತರಬೇತಿ ಮಾಡುತ್ತಿದ್ದರು. ಶಾಂತ ಕವಿಗಳ ಈ ಉತ್ಸಾಹ ಆಸಕ್ತಿಗಳು ಕನ್ನಡ ರಂಗಭೂಮಿಗೆ ಭದ್ರವಾದ ಅಡಿಪಾಯವನ್ನ ಹಾಕಿದವು. ಶಾಂತ ಕವಿಗಳ ಸಾಹಿತ್ಯ ರಚನೆಯನ್ನು ನೋಡುವುದಾದರೆ ಅವರ ಕವನ ಸಂಕಲನಗಳು ನಾಟಕ, ಆನಂದಲಹರಿ, ಋತುಸಂಹಾರ, ಪುಷ್ಪಬಾಣ ವಿಲಾಸ, ಮುಕುಂದ ಧನಾಮೃತ, ಮೇಘದೂತ, ರಘುವಂಶ, ರಸಿಕ ವಿಚಾರ, ವಿರಹ ತರಂಗ, ವಿಷಕಂಠ ಖಡ್ಗ ಅನ್ನುವಂಥದ್ದು ಇವರ ಕವನ ಸಂಕಲನಗಳು. ನಾಟಕ ಅನ್ನುವಂತಹ ಕವನ ಷಟ್ಪದಿಯ ಮಾಲಿಕೆಯ ಪದ್ಯ. ಇದು 1919ರಲ್ಲಿ ಪ್ರಕಟವಾದಂಥದ್ದು. ಇವರ ರಕ್ಷಿಸು ಕರ್ನಾಟಕ ದೇವಿ ಅನ್ನುವಂತಹ ಕವನವು ಮುಂಬೈ ಕರ್ನಾಟಕದ ನಾಡಗೀತೆ ಎಂದೇ ಹೆಸರುವಾಸಿಯಾಗಿತ್ತು. ಶಾಂತ ಕವಿಗಳು 1900ರ ಸುಮಾರಿಗೆ ನೀ ಯಾರಿಗ್ ಹೇಳ್ತಿ, ಒಲ ಹೊಡಿತಿ, ಹಸನ ಮಾಡತಿ ಅನ್ನುವಂತಹ ಲಾವಣಿಯನ್ನ ರಚಿಸಿದ್ದರು. ಇವರ ಸ್ವತಂತ್ರ ನಾಟಕಗಳು ಉಷಾಪಹರಣ, ಸಿರಿಯಾಳ ಸತ್ವ ಪರೀಕ್ಷೆ, ಸುಂದೋಪಸುಂದವದೆ, ವತ್ಸಲಾಹರಣ, ಕೀಚಕವದೆ, ಸುಧನ್ವವದ, ಸೀತಾರಣ್ಯ ಪ್ರವೇಶ, ಚಂದ್ರಾವಳಿ ಚರಿತ್ರೆ, ಹರಿಶ್ಚಂದ್ರ ಸತ್ವ ಪರೀಕ್ಷಾ. ಇವರ ಅನುವಾದಿತ ನಾಟಕಗಳು ಪಾರ್ವತಿ ಪರಿಣಯ, ಮೇಘದೂತ, ಶಾಕುಂತಲೋತ್ಪತ್ತಿ, ಗಿರಿಜಾ ಕಲ್ಯಾಣ, ಋತುಸಂಹಾರ, ಮೃಚಕಟಿಕ ಅನ್ನುವಂಥದ್ದು. ಇವರ ಇತರ ನಾಟಕಗಳು ಈ ರೀತಿ ಇವೆ. ಇವರ ಉಷಾಪಹರಣ ಅನ್ನುವಂಥದ್ದು ಇವರಿಗೆ 17ರಿಂದ 18 ವಯಸ್ಸಿದ್ದಂತಹ ಸಂದರ್ಭದಲ್ಲಿ ರಚಿಸಿದಂತಹ ಪ್ರಥಮ ನಾಟಕ. ಇದು ಸಂಗೀತ ಪ್ರಧಾನವಾದಂತಹ ನಾಟಕವಾಗಿದೆ.
ಇವರ ಉಷಾಪಹರಣ, ವತ್ಸಲಾಹರಣ, ಕೀಚಕನ ವಧೆ ಅನ್ನುವಂತಹ ನಾಟಕಗಳ ಸಂಭಾಷಣೆಗಳನ್ನು ಗಮನಿಸಿದಾಗ ಶಾಂತಕವಿಗಳ ವೈಶಿಷ್ಟ್ಯವೇನೆಂಬುದು ತಿಳಿದು ಬರುತ್ತದೆ. ನಿರಾಭರಣ ಸುಂದರವಾದ ಸರಳ ಶೈಲಿ, ಸ್ವಾರಸ್ಯವಾದ ಹಿತಮಿತವಾದ ಸಂಭಾಷಣೆ ಇವು ಶಾಂತಕವಿಗಳ ವೈಶಿಷ್ಟ್ಯಗಳು. ಇವರ ವತ್ಸಲಾಹರಣ ನಾಟಕವು ಬಲರಾಮನ ಮಗಳು ವತ್ಸಲೆಯನ್ನ ವರಿಸಲು ಕೌರವರ ಪಾಂಡವರ ಮಕ್ಕಳ ನಡುವಿನ ಕಾಳಗದ ಕಥೆಯನ್ನ ವಸ್ತುವಾಗಿ ಹೊಂದಿರುವಂಥದ್ದು. ಶ್ರೀಕೃಷ್ಣನ ಕಥಾವಸ್ತುವನ್ನ ಒಳಗೊಂಡಿರುವಂಥದ್ದು ಚಂದ್ರಾವಳಿ ಕತೆ. ಇವರ ಸೀತಾರಣ್ಯ ಪ್ರವೇಶ ಅನ್ನುವಂತಹ ನಾಟಕ ಉತ್ತರ ರಾಮಾಯಣದಿಂದ ಆರಿಸಿಕೊಂಡು ಬರೆದಿರುವಂತಹ ನಾಟಕ. ಗರ್ಭಿಣಿಯಾಗಿದ್ದಂತಹ ಸೀತೆಯ ಬಯಕೆ ಮತ್ತು ಅದು ಫಲಿಸಿದ ರೀತಿ ಪ್ರೇಕ್ಷಕರ ಮನವನ್ನು ಕರಗಿಸುತ್ತದೆ. ಆಡು ಭಾಷೆಯಲ್ಲಿ ಸರಳವಾಗಿ ಬರೆದಂತಹ ಈ ನಾಟಕ ಶಾಂತ ಕವಿಗಳ ನಾಟಕ ಕಲಾಶಕ್ತಿಯನ್ನ ಪ್ರದರ್ಶಿಸುವಂಥದ್ದು. ಇವರ ಹಾಸ್ಯ ಪ್ರಬಂಧಗಳು, ಕನ್ನಡಿಗರಿಗೆ ಸವಾಲುಗಳು, ದಾಸಯ್ಯನ ಪದ್ಯಗಳು, ಶೃಂಗಾರ ಸಾಗರ, ಶೃಂಗಾರ ವಚನ ಸಂಗ್ರಹ, ಶ್ರೀಕೃಷ್ಣ ಮೋಹಿನಿ ದುಂದುಮೆ, ಕಾಳಾಸುರ, ಸತ್ವದರ್ಶನ, ಅಲಾವಿ ಜಂಗು, ಬರಿಗಾಲರಸು, ಅಡ್ಡಕತೆಗಳ ಬುಕ್ಕು. ಇವರ ಕೀರ್ತನೆಗಳನ್ನು ನೋಡುವುದಾದರೆ ಗಜೇಂದ್ರ ಮೋಕ್ಷ, ಮುಕುಂದ ನಾಮಾಮೃತ, ಶ್ರೀ ವಿದ್ಯಾರಣ್ಯ ಚರಿತ್ರ, ರಾವಣ ವೇದಾವತಿ, ಅರಿಮಿತ್ರೋಪಖ್ಯಾನ, ಶ್ರೀಮತಿ ಸ್ವಯಂವರ ಎಂಬುವಂತಹ ಕೀರ್ತನೆಗಳನ್ನು ರಚಿಸಿದ್ದರು. ಇವರು ದೇವರ ನಾಮಗಳನ್ನ ಶಾಂತೇಶ ವಿಠಲ, ಶಾಂತ ವಿಠಲ ಎಂಬ ಅಂಕಿತದಲ್ಲಿ ರಚಿಸಿದ್ದಾರೆ. ಇವರ ಕವಿತೆಗಳು ಪ್ರಬುದ್ಧ ಕರ್ನಾಟಕದಲ್ಲಿ ಹೊಸ ಕವಿತೆಗಳು ಎಂಬ ಹೆಸರಿನಲ್ಲಿ ಪ್ರಕಟವಾಯಿತು. 1886ರಲ್ಲಿ ಅಗಡಿಗೆ ವರ್ಗಾವಣೆಯಾಗಿ ಬಂದಂತಹ ಶಾಂತ ಕವಿಗಳು ಸುಮಾರು 10 ವರ್ಷಗಳ ಕಾಲ ಅಲ್ಲಿ ಸೇವೆಯನ್ನ ಸಲ್ಲಿಸುತ್ತಾರೆ. ಬಹಳ ಜನಪ್ರಿಯತೆಯನ್ನು ಸಂಪಾದಿಸಿದ್ದಂತಹ ಶಾಂತ ಕವಿಗಳು ಅಗಡಿಯನ್ನು ಬಿಡುವಾಗ ಅದ್ಧೂರಿಯಾದ ಬೀಳ್ಕೊಡುಗೆ ಸಮಾರಂಭ ನಡೆದು ರಸಿಕರಾದ ಕನ್ನಡಿಗರಿಂದ ಒಂದು ಮನೆ ಹಾಗೂ ಜಮೀನುಗಳು ಅವರಿಗೆ ದತ್ತಿಯಾಗಿ ದೊರೆಯುತ್ತದೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ವಾಚನಾಲಯಕ್ಕೆ ಶಾಂತ ಕವಿಗಳ ಗೌರವಾರ್ಥವಾಗಿ ಶಾಂತೇಶ ವಾಚನಾಲಯ ಎಂದು ಹೆಸರಿಡಲಾಗಿದೆ. ಕನ್ನಡ ಪ್ರಚಾರ ಎಲ್ಲೆಲ್ಲೂ ಆಗಬೇಕು, ಕನ್ನಡದಲ್ಲಿ ಗ್ರಂಥಗಳ ಸಂಖ್ಯೆ ಹೆಚ್ಚಾಗಬೇಕು, ಅದಕ್ಕಾಗಿ ಬೇರೆಯ ಭಾಷೆಗಳಲ್ಲಿನ ಉತ್ತಮ ಕೃತಿಗಳು ಕನ್ನಡಕ್ಕೆ ತಂದುಕೊಳ್ಳಬೇಕೆಂಬ ಅಂಶ ಶಾಂತ ಕವಿಗಳಲ್ಲಿ ತುಂಬಿ ತುಳುಕುತ್ತಿತ್ತು. ಕನ್ನಡಕ್ಕಾಗಿ ಇಳಿಯ ವಯಸ್ಸಿನಲ್ಲಿ ಸಾಕಷ್ಟು ಶ್ರಮಿಸಿದಂತಹ ಶಾಂತ ಕವಿಗಳು ತಮ್ಮ ಕೆಲಸದ ಫಲವನ್ನು ಕಂಡು ಸಂತೋಷಿಸಿದರು. ಅದನ್ನ ಶಾಂತ ಕವಿಗಳೇ ಈ ರೀತಿ ಹೇಳಿಕೊಂಡಿದ್ದಾರೆ: ಈ ಕಾಲವಂ ನೋಡ ಬಯಸಿ ಮುದುಕನಾದೆನ್ನ ಸಂಪ್ರಾರ್ಥನೆಗೆ ಪರಮಾತ್ಮನಿಂದೊಲಿದೆ ಎಂದು ಸಂತೃಪ್ತಿಯಿಂದಲೇ ಧರೆಯೊಳು ದಯಿಸಿದ ಕಾರ್ಯ ಸಫಲವಾಯಿತು ಎಂದು ಧನ್ಯಾತ್ಮವಾಗಿ ಹೇಳಿಕೊಳ್ಳುತ್ತಾರೆ. ಶಾಂತ ಕವಿಗಳ ಕುರಿತಾದಂತಹ ಈ ಕಿರು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.